ಹಾವು ಚಿತ್ರದ ಜಲೀಲನ ನೆನಪಾಗಿರಬೇಕು. ಸುಮಲತಾ ಸಿನಿಮಾ ಜಗತ್ತಿನಿಂದ ಬಂದವರು. ಅವರ ಬಣ್ಣದ ಲೋಕದ ಡೈಲಾಗ್ ಹೊಡೆದಿರ್ತಾರೆ. ಅವರ ಹೇಳಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ. ಸಂಸದ ಪ್ರತಾಪ್ ಸಿಂಹರಿಂದ ಸುಮಲತಾ ವಿರುದ್ಧ ತಿರುಗೇಟು. ಸುಮಲತಾಗೆ ನಾಗರಹಾವು ಚಿತ್ರದ ಜಲೀಲನ ನೆನಪಾಗಿರಬೇಕು. ಸುಮಲತಾ ಸಿನಿಮಾ ಜಗತ್ತಿನಿಂದ ಬಂದವರು. ಅವರ ಬಣ್ಣದ ಲೋಕದ ಡೈಲಾಗ್ ಹೊಡೆದಿರ್ತಾರೆ. ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಗೆಲ್ಸಿ ಸುಮ್ಮನೆ ನೀವು ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ ಆ ಅಮ್ಮ ಏನು ಕೆಲಸ ಮಾಡೋದು. ದೇವರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಗೆಲ್ಸಿ ಸುಮ್ಮನೆ ನೀವು ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ ಆ ಅಮ್ಮ ಏನು ಕೆಲಸ ಮಾಡೋದು. ದೇವರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಗೆಲ್ಸಿ ಸುಮ್ಮನೆ ನೀವು ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ ಆ ಅಮ್ಮ ಏನು ಕೆಲಸ ಮಾಡೋದು. ದೇವರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಗೆಲ್ಸಿ ಸುಮ್ಮನೆ ನೀವು ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ ಆ ಅಮ್ಮ ಏನು ಕೆಲಸ ಮಾಡೋದು. ಇದು ರಿಯಾಕ್ಟ್ ಮಾಡೋ ಅಷ್ಟು ವಿಷಯನೂ ಅಲ್ಲ ನನ್ನ ಒಂದು ವಿಷಯಕ್ಕೆ. ಯಾಕೆಂದರೆ ನನ್ನ ಚುನಾವಣೆಯ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ಈ ರೀತಿಯ ಹೇಳಿಕೆಗಳನ್ನ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂಬರೀಷ್ ಅವರು ಇದ್ದಾಗ ಯಾರೇ ಒಬ್ಬರು ಈ ರೀತಿಯ ಮಾತುಗಳನ್ನ ಆಡೋಕ್ಕೆ ಧೈರ್ಯ ಇರಲಿಲ್ಲ. ಈಗ ಎಲ್ಲರೂ ಮಾತಾಡ್ತಿದ್ದಾರೆ, ಇರಲಿ. ನನ್ನ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ನನ್ನ ಜನಕ್ಕೆ ಗೊತ್ತು. ನಾನು ಅವರಿಗೆ ಆನ್ಸರಬಲ್ ಹೊರತು ಪಕ್ಕದ ಒಂದು ಕಾನ್ಸ್ಟಿಟ್ಯೂನ್ಸಿ MP ಗೆ ನನ್ನ ಒಂದು ಕೆಲಸದ ಬಗ್ಗೆ ಮಾತಾಡೋ ಒಂದು ರೈಟ್ಸ್ ಇಲ್ಲ. ಇದು ನನ್ನ ಅಭಿಪ್ರಾಯ. ಇನ್ನೊಂದೇನು ಅಂದರೆ ಸೋಷಲ್ ಮೀಡಿಯಲ್ಲಿ ಅಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ಅಂಬರೀಷ್ ಅವರ ಅಭಿಮಾನಿಗಳಾಗಲಿ, ನಮ್ಮ ಮಂಡ್ಯ ಮತದಾರರಾಗಲಿ, ನಮ್ಮ ಬೆಂಬಲಿಗರಾಗಲಿ ಯಾವ ರೀತಿ ಇದಕ್ಕೆ ಒಂದು ರಿಯಾಕ್ಟ್ ಮಾಡ್ತಿದ್ದಾರೆ, ಯಾವ ರೀತಿಯ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಈ ಒಂದು ಹೇಳಿಕೆಗೆ ಅಂತ ನೀವು ನೋಡಿರ್ಬೋದು. ಜನ ಉತ್ತರ ಕೊಡ್ತಾರೆ ಇದಕ್ಕೆಲ್ಲ. ಅದೂ ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ, ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು. ಒಬ್ಬರು ಪೇಟೆ ರೌಡಿ ಥರ ಮಾತಾಡೋದಾದರೆ ಅದಕ್ಕೆ ನನ್ನ ರಿಯಾಕ್ಷನ್ಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ. ಸುಮಲತಾ ಸಿನಿಮಾ ಜಗತ್ತಿನಿಂದ ಬಂದವರು. ಅವರು ಬಣ್ಣದ ಲೋಕದ ಡೈಲಾಗ್ ಹೊಡೆದಿರ್ತಾರೆ. ಅವರ ಹೇಳಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಡಿ. ಇದು ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರ ಹೇಳಿಕೆ. ಆಯಮ್ಮ ಸರಿಯಾಗಿ ಕೆಲಸ ಮಾಡೋಲ್ಲ ಅಂತ ತಾವು ಆಡಿದ್ದ ಮಾತಿಗೆ ಪ್ರತಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುಮಲತಾ ತಮ್ಮನ್ನ ಪೇಟೆ ರೌಡಿಗೆ ಹೋಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ತಿರುಗೇಟು ನೀಡಿರುವ ಪ್ರತಾಪ್ ಸಿಂಹ ಮೇಲಿನಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಲತಾರವರ ಹೇಳಿಕೆಯ ಬಗ್ಗೆ ನನಗ್ಯಾಕೋ ನಂಬಿಕೆ ಬರ್ತಾ ಇಲ್ಲ. ಸುಮಲತಾ ಸಿನಿಮಾ ಜಗತ್ತಿನಿಂದ ಬಂದವರು, ಬಣ್ಣದ ಲೋಕದಿಂದ ಬಂದವರು. ಮಾಧ್ಯಮದವರ ಪ್ರಶ್ನೆಗೆ ನಾಗರಹಾವು ಸಿನಿಮಾದ ಜಲೀಲನ ನೆನಪಾಗಿ ಪೇಟೆ ರೌಡಿ ಅಂತ ಡೈಲಾಗ್ ಹೊಡೆದಿರ್ತಾರೆ. ನೀವುಗಳು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ. ನಾನು ಯಾವ ಸ್ಟಾರೂ ಅಲ್ಲ, ನನಗೆ ಯಾವ ಅಭಿಮಾನಿಯೂ ಬಂದು ವೋಟು ಹಾಕಲ್ಲ. ನನಗೆ ನನ್ನ ಕೆಲಸವೇ ಕಾಯೋದು. ಹಾಗಾಗಿ ನನಗೆ ಕೆಲಸದ ಮೇಲೆ ನಂಬಿಕೆ ಇದೆ. ನಾನು ಬಸವಣ್ಣನವರ ಕಾಯಕ ನಿಷ್ಠೆಯಲ್ಲಿ ನಂಬಿಕೆ ಇಟ್ಟವನು. ವೃಥಾ ಹೇಳಿಕೆ ಕೊಟ್ಟು ಸಮಯ ವ್ಯರ್ಥ ಮಾಡೋಲ್ಲ. ಚಪ್ಪಲಿ ಹೊಲಿಯುವವನ ಮಗ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ. ಟೀ ಮಾರುತ್ತಿದ್ದ ಮೋದಿ ಪ್ರಧಾನಿಯಾಗಿದ್ದಾರೆ. ರಾಜಕೀಯದಲ್ಲಿ ಯಾರು ಏನು ಬೇಕಾದರೂ ಆಗಬಹುದು. ಇಲ್ಲಿ ಪಾಳೆಗಾರಿಕೆ ಸಂಸ್ಕೃತಿಗೆ ಅವಕಾಶ ಇಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಮೈಸೂರು ಬೆಂಗಳೂರು ನಡುವೆ 10 ಪಥದ ಹೆದ್ದಾರಿ ಕಾಮಗಾರಿ ವಿಚಾರದಲ್ಲಿ ಮಂಡ್ಯ ಜನರು ಅಡ್ಡ ಹಾಕಿ ನನ್ನನ್ನ ಕೇಳಿದ್ರು. ಆಗ ನಾನು ಅಂಡರ್ ಪಾಸ್ ಮತ್ತು ಫ್ಲೈಓವರ್ ಮಾಡಿಸಿಕೊಡುವ ಭರವಸೆ ನೀಡಿದ್ದೆ. ಇದರಿಂದ ಮಂಡ್ಯ, ರಾಮನಗರ ಮತ್ತು ಮೈಸೂರು ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ. ಅದಕ್ಕಾಗಿ ನಾನು ಭರವಸೆ ಕೊಟ್ಟಿದ್ದೇನೆ ಹೊರತು ಬೇರೆ ಏನೂ ಮಾತನಾಡಿಲ್ಲ. ಯಾವ ರಸ್ತೆ ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನುವ ಕನಿಷ್ಠ ಜ್ಞಾನ ಇದ್ರೆ ಅಬದ್ಧವಾದ ಹೇಳಿಕೆಗಳು ನಿಲ್ಲುತ್ತವೆ ಅಂತ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. ಸಿನಿಮಾ ಜಗತ್ತಿನಿಂದ ಬಂದಂಥವ್ರು, ಬಣ್ಣದ ಲೋಕದಿಂದ ಬಂದಂಥವ್ರು. ನೀವೇನೋ ಜರ್ನಲಿಸ್ಟ್ಗಳು ಕೆಣಕಿರ್ತೀರಿ, ಅದಕ್ಕೋಸ್ಕರ ಅವರಿಗೆ ನಾಗರಹಾವು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ. ಅದು ನೀವ್ಯಾರು ಸೀರಿಯಸ್ ಅಂತ ಅಲ್ಲ ಸರ್, ಅವ್ರು ಮಾಡಿದರೆ ಇವತ್ತು ಆಚಾರವಿಲ್ಲದ ನಾಲಿಗೆ ಪುರಂದರ ಒಂದು
ಟ್ವೀಟ್ ಮಾಡಿದ್ದಾರೆ. ಸರ್ ಈಗ ಏನು ಗೊತ್ತಾ ಸರ್, ನಿಮ್ಮ ಮಂಡ್ಯದ ಅವತ್ತಿನ ಮಾತಿಗೆ ಸಂಬಂಧಪಟ್ಟಂತೆ ಅವರು ಮಾಡಿರುವಂಥ ರಿಯಾಕ್ಷನ್ ನೀವು ಅಂಬರೀಷ್ ಅವರು ಇಲ್ಲದಂಥ ಕಾರಣಕ್ಕೋಸ್ಕರವಾಗಿ ಆ ರೀತಿಯಾಗಿ ಮಾತನಾಡಿದ್ದೀನಿ. ನೋಡಿ, ಒಬ್ಬ ಚಪ್ಪಲಿ ಹೊಲಿಯೋನ್ ಮಗ ಅಬ್ರಹಾಂ ಲಿಂಕನ್ನು ಅಮೆರಿಕದ ಅಧ್ಯಕ್ಷ ಆದ. ಚಾಯ್ ಮಾರಾಟ ಮಾಡ್ತಿದ್ದಂಥ ನರೇಂದ್ರ ಮೋದಿಜಿ ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಪ್ರಜಾತಂತ್ರದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು, ಆದರೆ ನನ್ನ ಕುಟುಂಬ ಅದು ಇದು ಅಂತ ಹೇಳುವಂಥ ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ. ಅದನ್ನು ಜನಪ್ರತಿನಿಧಿಗಳಾದಂಥವರು ಕೂಡ ಬಹಳ ಸೌಜನ್ಯದಿಂದ ಒಪ್ಕೊಳ್ಬೇಕಾದ ಕಾಲ ಬಂದಿದೆ. ಸಂದರ್ಭ ಏನು ಅಂತೇಳಿ ಏನು ಸಂದರ್ಭಗಳು? ನೋಡಿ, ಮೈಸೂರಿಗೆ ಒಳ್ಳೆ ಕನೆಕ್ಟಿವಿಟಿನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 10 ಪಥದ ರಾಷ್ಟ್ರೀಯ ಹೆದ್ದಾರಿಯನ್ನು ತಗೊಂಬಂದಿದ್ವಿ. ಮೋದಿಜಿ ಇಲ್ಲೇ ಬಂದು ಸ್ವತಃ ಘೋಷಣೆಯನ್ನು ಮಾಡಿದರು. ಮೈಸೂರಿಗೆ ಒಳ್ಳೆಯದಾಗೋದು ಮಾತ್ರ ಅಲ್ಲ, ಮಂಡ್ಯ ರಾಮನಗರದವರೆಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶ ನಮ್ಮದು. 2022 ಸೆಪ್ಟೆಂಬರ್ ಅಷ್ಟರೊಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡಿ ಅದು ಹ್ಯಾಂಡ್ ಓವರ್ ಮಾಡಬೇಕು. ಸಾಮಾನ್ಯ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸನೇ ಹೊರಟೋಗ್ಬಿಟ್ಟಿದೆ ಜನಕ್ಕೆ. ಏಕೆಂದರೆ 5 ವರ್ಷದ ಪ್ರಾಜೆಕ್ಟು ಅಂತಂದರೆ 15 ವರ್ಷನೂ ನಡೀತಾ ಇರ್ತದೆ. ಆದರೆ ಇವತ್ತು ಮೋದಿಜಿ ಸರ್ಕಾರ ಇರೋದ್ರಿಂದ ಆದಷ್ಟು ಬೇಗ ಅದು ನಾವು ಹೇಳಿದಂಥ ಕಾಲಮಿತಿಯೊಳಗಡೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ನಾನು ಬೆಂಗಳೂರಿಂದ ಬರ್ತಾ ಇರಬೇಕಾದ್ರೆ ಯಲಿಯೂರ ಹತ್ರ ಜನ ನನ್ನ ಅಡ್ಡ ಹಾಕಿದ್ರು, ಇಲ್ಲೊಂದು ಅಂಡರ್ ಪಾಸ್ ಮಾಡಿಸ್ಕೊಡಿ ಅಂತಂದರು, ಕೆಲಸನ ನಿಲ್ಲಿಸಿದ್ರು. ಆಗ ನಾನು ಅವ್ರನ್ನ ನಿಂತ್ಕೊಂಡು ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಇದ್ರೂ ಕೂಡ ಇಲ್ಲಿ ಅಂಡರ್ ಪಾಸ್ ಬೇಕು, ಓವರ್ ಬ್ರಿಡ್ಜಸ್ ಬೇಕು, ನನಗೊಂದು ಪ್ರಪೋಸಲ್ನ ಕೊಡಿ ಅಥವಾ ಎಲ್ಲಿದೆ ಅಂತ ಮಾಹಿತಿ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರ ಆಚೆಗೆ ನನಗೆ ಇನ್ನೇನು ವಿಚಾರ ಇಲ್ಲ. ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಇದು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ, ಮೈಸೂರಿಗೆ ಒಳ್ಳೆಯದಾಗಬೇಕು, ಅದೇ ರೀತಿಯಲ್ಲಿ ಮಂಡ್ಯ ಮತ್ತು ರಾಮನಗರದವರೆಗೂ ಕೂಡ ಅನುಕೂಲ ಆಗಬೇಕು. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶನ ಬಿಟ್ಟು ಬೇರೆ ನನಗೆ ಯಾವುದೂ ಇಲ್ಲ. ದೇವೇಗೌಡರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಕೆಲಸ ಸುಮ್ಮನೆ ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ, ಆ ಎಮ್ ಏನು ಕೆಲಸ ಮಾಡೋದು. ದೇವೇಗೌಡರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಕೆಲಸ ಸುಮ್ಮನೆ ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ, ಆ ಎಮ್ ಏನು ಕೆಲಸ ಮಾಡೋದು. ದೇವೇಗೌಡರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಕೆಲಸ ಸುಮ್ಮನೆ ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ, ಆ ಎಮ್ ಏನು ಕೆಲಸ ಮಾಡೋದು. ದೇವೇಗೌಡರು ನಿಮ್ಮ ಫ್ಯಾಮಿಲಿ ಸೋಲ್ಸ್ಬೇಕು ಅಂತ ಹಾಕಿರೋ ಕೆಲಸ ಸುಮ್ಮನೆ ಒಂದು ಕೆಲಸನೂ ಮಾಡೋಕ್ಕಿಲ್ಲ. ಮಂಡ್ಯದವ್ರು ಯಾವ ಎದುರು ಕೊಟ್ಬಿಡಿ, ಆ ಎಮ್ ಏನು ಕೆಲಸ ಮಾಡೋದು. ಇದು ರಿಯಾಕ್ಟ್ ಮಾಡೋ ಅಷ್ಟು ವಿಷಯನೂ ಅಲ್ಲ ನನ್ನ ಒಂದು ವಿಷಯಕ್ಕೆ. ಯಾಕೆಂದರೆ ನನ್ನ ಚುನಾವಣೆಯ ಒಂದು ಸಂದರ್ಭದಿಂದ ಇವತ್ತಿನವರೆಗೂ ಈ ರೀತಿಯ ಹೇಳಿಕೆಗಳನ್ನ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಂಬರೀಷ್ ಅವರು ಇದ್ದಾಗ ಯಾರೇ ಒಬ್ಬರು ಈ ರೀತಿಯ ಮಾತುಗಳನ್ನ ಆಡೋಕ್ಕೆ ಧೈರ್ಯ ಇರಲಿಲ್ಲ. ಈಗ ಎಲ್ಲರೂ ಮಾತಾಡ್ತಿದ್ದಾರೆ, ಇರಲಿ. ನನ್ನ ಅಭಿವೃದ್ಧಿಯ ವಿಷಯಕ್ಕೆ ಬಂದರೆ ನನ್ನ ಜನಕ್ಕೆ ಗೊತ್ತು, ನಾನು ಅವರಿಗೆ ಆನ್ಸರಬಲ್ಲೇ ಹೊರತು ಪಕ್ಕದ ಒಂದು ಕಾನ್ಸ್ಟಿಟ್ಯೂನ್ಸಿ MP ಗೆ ನನ್ನ ಒಂದು ಕೆಲಸದ ಬಗ್ಗೆ ಮಾತಾಡೋ ಒಂದು ರೈಟ್ಸ್ ಇಲ್ಲ. ಇದು ನನ್ನ ಅಭಿಪ್ರಾಯ. ಇನ್ನೊಂದೇನು ಅಂದರೆ, ಸೋಷಲ್ ಮೀಡಿಯಲ್ಲಿ ಅಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು, ನಮ್ಮ ಅಂಬರೀಷ್ ಅವರ ಅಭಿಮಾನಿಗಳಾಗಲಿ, ನಮ್ಮ ಮಂಡ್ಯ ಮತದಾರರಾಗಲಿ, ನಮ್ಮ ಬೆಂಬಲಿಗರಾಗಲಿ ಯಾವ ರೀತಿ ಇದಕ್ಕೆ ಒಂದು ರಿಯಾಕ್ಟ್ ಮಾಡ್ತಿದ್ದಾರೆ, ಯಾವ ರೀತಿಯ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಈ ಒಂದು ಹೇಳಿಕೆಗೆ ಅಂತ ನೀವು ನೋಡಿರ್ಬೋದು. ಜನ ಉತ್ತರ ಕೊಡ್ತಾರೆ ಇದಕ್ಕೆಲ್ಲ. ಅದೂ ಒಬ್ಬರು ಸಂಸದರು ಇನ್ನೊಬ್ಬ ಸಂಸದರ ಬಗ್ಗೆ ಈ ರೀತಿಯ ಹೇಳಿಕೆ, ಒಬ್ಬ ಸಂಸದರ ಭಾಷೆಯನ್ನು ಅವರು ಬಳಸಿದರೆ ಅದಕ್ಕೆ ನಾನು ರಿಯಾಕ್ಟ್ ಮಾಡ್ಬೋದು. ಒಬ್ಬರು ಪೇಟೆ ರೌಡಿ ಥರ ಮಾತಾಡೋದಾದರೆ ಅದಕ್ಕೆ ನನ್ನ ರಿಯಾಕ್ಷನ್ಗೆ ಅವರಿಗೆ ಅರ್ಹತೆ ಇಲ್ಲ ಅಂತ ನನ್ನ ಅನಿಸಿಕೆ. ಸುಮಲತಾ ಸಿನಿಮಾ ಜಗತ್ತಿನಿಂದ ಬಂದವರು. ಅವರು ಬಣ್ಣದ ಲೋಕದ ಡೈಲಾಗ್ ಹೊಡೆದಿರ್ತಾರೆ. ಅವರ ಹೇಳಿಕೆಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ. ಇದು ಮೈಸೂರು ಕೊಡಗು ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರ ಹೇಳಿಕೆ. ಆಯಮ್ಮ ಸರಿಯಾಗಿ ಕೆಲಸ ಮಾಡೋಲ್ಲ ಅಂತ ತಾವು ಆಡಿದ್ದ ಮಾತಿಗೆ ಪ್ರತಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರಾದ ಸುಮಲತಾ ತಮ್ಮನ್ನ ಪೇಟೆ ರೌಡಿಗೆ ಹೋಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ತಿರುಗೇಟು ನೀಡಿರುವ ಪ್ರತಾಪ್ ಸಿಂಹ ಮೇಲಿನಂತೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಲತಾರವರ ಹೇಳಿಕೆಯ ಬಗ್ಗೆ ನನಗ್ಯಾಕೋ ನಂಬಿಕೆ ಬರ್ತಾ ಇಲ್ಲ. ಸುಮಲತಾ ಸಿನಿಮಾ ಜಗತ್ತಿನಿಂದ ಬಂದವರು, ಬಣ್ಣದ ಲೋಕದಿಂದ ಬಂದವರು. ಮಾಧ್ಯಮದವರ ಪ್ರಶ್ನೆಗೆ ನಾಗರಹಾವು ಸಿನಿಮಾದ ಜಲೀಲನ ನೆನಪಾಗಿ ಪೇಟೆ ರೌಡಿ ಅಂತ ಡೈಲಾಗ್ ಹೊಡೆದಿರ್ತಾರೆ. ನೀವುಗಳು ಅದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಡಿ ಅಂತ ವ್ಯಂಗ್ಯವಾಡಿದ್ದಾರೆ.
ನಾನು ಯಾವ ಸ್ಟಾರೂ ಅಲ್ಲ, ನನಗೆ ಯಾವ ಅಭಿಮಾನಿಯೂ ಬಂದು ವೋಟು ಹಾಕಲ್ಲ. ನನಗೆ ನನ್ನ ಕೆಲಸವೇ ಕಾಯೋದು. ಹಾಗಾಗಿ ನನಗೆ ಕೆಲಸದ ಮೇಲೆ ನಂಬಿಕೆ ಇದೆ. ನಾನು ಬಸವಣ್ಣನವರ ಕಾಯಕ ನಿಷ್ಠೆಯಲ್ಲಿ ನಂಬಿಕೆ ಇಟ್ಟವನು. ವೃಥಾ ಹೇಳಿಕೆ ಕೊಟ್ಟು ಸಮಯ ವ್ಯರ್ಥ ಮಾಡೋಲ್ಲ. ಚಪ್ಪಲಿ ಹೊಲಿಯುವವನ ಮಗ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ. ಟೀ ಮಾರುತ್ತಿದ್ದ ಮೋದಿ ಪ್ರಧಾನಿಯಾಗಿದ್ದಾರೆ. ರಾಜಕೀಯದಲ್ಲಿ ಯಾರು ಏನು ಬೇಕಾದರೂ ಆಗಬಹುದು. ಇಲ್ಲಿ ಪಾಳೆಗಾರಿಕೆ ಸಂಸ್ಕೃತಿಗೆ ಅವಕಾಶ ಇಲ್ಲ ಅಂತ ಹೇಳಿಕೆ ನೀಡಿದ್ದಾರೆ. ಮೈಸೂರು ಬೆಂಗಳೂರು ನಡುವೆ 10 ಪಥದ ಹೆದ್ದಾರಿ ಕಾಮಗಾರಿ ವಿಚಾರದಲ್ಲಿ ಮಂಡ್ಯ ಜನರು ಅಡ್ಡ ಹಾಕಿ ನನ್ನನ್ನ ಕೇಳಿದ್ರು. ಆಗ ನಾನು ಅಂಡರ್ ಪಾಸ್ ಮತ್ತು ಫ್ಲೈಓವರ್ ಮಾಡಿಸಿಕೊಡುವ ಭರವಸೆ ನೀಡಿದ್ದೆ. ಇದರಿಂದ ಮಂಡ್ಯ, ರಾಮನಗರ ಮತ್ತು ಮೈಸೂರು ಜಿಲ್ಲೆಯ ಜನರಿಗೆ ಅನುಕೂಲವಾಗಲಿದೆ. ಅದಕ್ಕಾಗಿ ನಾನು ಭರವಸೆ ಕೊಟ್ಟಿದ್ದೇನೆ ಹೊರತು ಬೇರೆ ಏನು ಮಾತನಾಡಿಲ್ಲ. ಯಾವ ರಸ್ತೆ ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನುವ ಕನಿಷ್ಠ ಜ್ಞಾನ ಇದ್ರೆ ಅಬದ್ಧವಾದ ಹೇಳಿಕೆಗಳು ನಿಲ್ಲುತ್ತವೆ ಅಂತ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ. ಅವರು ಹೇಳಿ ಕೇಳಿ ಸಿನಿಮಾ ಜಗತ್ತಿನಿಂದ ಬಂದಂಥವ್ರು, ಬಣ್ಣದ ಲೋಕದಿಂದ ಬಂದಂಥವ್ರು. ನೀವೇನೋ ಜರ್ನಲಿಸ್ಟ್ಗಳು ಕೆಣಕಿರ್ತೀರಿ, ಅದಕ್ಕೋಸ್ಕರ ಅವರಿಗೆ ನಾಗರಹಾವು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ. ಅದು ನೀವ್ಯಾರು ಸೀರಿಯಸ್ ಅಂತ ತಗೊಳ್ಬೇಡಿ. ಅಲ್ಲ ಸರ್, ಅವ್ರು ಮಾಡಿದರೆ ಇವತ್ತು ಆಚಾರವಿಲ್ಲದ ನಾಲಿಗೆ ಪುರಂದರ ಒಂದು ವಚನ ಟ್ವೀಟ್ ಮಾಡಿದ್ದಾರೆ ಸರ್. ಈಗ ಏನು ಗೊತ್ತಾ ಸರ್, ನಿಮ್ಮ ಮಂಡ್ಯದ ಅವತ್ತಿನ ಮಾತಿಗೆ ಸಂಬಂಧಪಟ್ಟಂತೆ ಅವರು ಮಾಡಿರುವಂಥ ರಿಯಾಕ್ಷನ್, ನೀವು ಅಂಬರೀಷ್ ಅವರು ಇಲ್ಲದಂಥ ಕಾರಣಕ್ಕೋಸ್ಕರವಾಗಿ ಆ ರೀತಿಯಾಗಿ ಮಾತನಾಡಿದ್ದೀರಿ. ನೋಡಿ, ಒಬ್ಬ ಚಪ್ಪಲಿ ಹೊಲಿಯೋನ್ ಮಗ ಅಬ್ರಹಾಂ ಲಿಂಕನ್ನು ಅಮೆರಿಕದ ಅಧ್ಯಕ್ಷ ಆದ. ಚಾಯ್ ಮಾರಾಟ ಮಾಡ್ತಿದ್ದಂಥ ನರೇಂದ್ರ ಮೋದಿಜಿ ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ. ಪ್ರಜಾತಂತ್ರದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು. ಆದರೆ ನನ್ನ ಕುಟುಂಬ ಅದು ಇದು ಅಂತ ಹೇಳುವಂಥ ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ. ಅದನ್ನು ಜನಪ್ರತಿನಿಧಿಗಳಾದಂಥವರು ಕೂಡ ಬಹಳ ಸೌಜನ್ಯದಿಂದ ಒಪ್ಕೊಳ್ಬೇಕಾದ ಕಾಲ ಬಂದಿದೆ. ಸಂದರ್ಭ ಏನು ಅಂತೇಳಿ ಏನು ಸಂದರ್ಭಗಳು? ನೋಡಿ, ಮೈಸೂರಿಗೆ ಒಳ್ಳೆ ಕನೆಕ್ಟಿವಿಟಿನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ 10 ಪಥದ ರಾಷ್ಟ್ರೀಯ ಹೆದ್ದಾರಿಯನ್ನು ತಗೊಂಬಂದಿದ್ವಿ. ಮೋದಿಜಿ ಇಲ್ಲೇ ಬಂದು ಸ್ವತಃ ಘೋಷಣೆಯನ್ನು ಮಾಡಿದರು. ಮೈಸೂರಿಗೆ ಒಳ್ಳೆಯದಾಗೋದು ಮಾತ್ರ ಅಲ್ಲ, ಮಂಡ್ಯ, ರಾಮನಗರದವರೆಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶ ನಮ್ಮದು. 2022 ಸೆಪ್ಟೆಂಬರ್ ಅಷ್ಟರೊಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡಿ ಅದು ಹ್ಯಾಂಡ್ ಓವರ್ ಮಾಡಬೇಕು. ಸಾಮಾನ್ಯ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸನೇ ಹೊರಟೋಗ್ಬಿಟ್ಟಿದೆ ಜನಕ್ಕೆ. ಏಕೆಂದರೆ 5 ವರ್ಷದ ಪ್ರಾಜೆಕ್ಟು ಅಂತಂದರೆ 15 ವರ್ಷನೂ ನಡೀತಾ ಇರ್ತದೆ. ಆದರೆ ಇವತ್ತು ಮೋದಿಜಿ ಸರ್ಕಾರ ಇರೋದ್ರಿಂದ ಆದಷ್ಟು ಬೇಗ ಅದು ನಾವು ಹೇಳಿದಂಥ ಕಾಲಮಿತಿಯೊಳಗಡೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು. ಹಾಗಾಗಿ ನಾನು ಬೆಂಗಳೂರಿಂದ ಬರ್ತಾ ಇರಬೇಕಾದ್ರೆ ಯಲಿಯೂರ್ ಹತ್ರ ಜನ ನನ್ನ ಅಡ್ಡ ಹಾಕಿದ್ರು, ಇಲ್ಲೊಂದು ಅಂಡರ್ ಪಾಸ್ ಮಾಡಿಸ್ಕೊಡಿ ಅಂತಂದರು, ಕೆಲಸನ ನಿಲ್ಲಿಸಿದ್ರು. ಆಗ ನಾನು ಅವ್ರನ್ನ ನಿಂತ್ಕೊಂಡು ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಭರವಸೆ ಕೊಟ್ಟೆ. ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಇದ್ರೂ ಕೂಡ ಇಲ್ಲಿ ಅಂಡರ್ ಪಾಸ್ ಬೇಕು, ಓವರ್ ಬ್ರಿಡ್ಜಸ್ ಬೇಕು, ನನಗೊಂದು ಪ್ರಪೋಸಲ್ನ ಕೊಡಿ ಅಥವಾ ಎಲ್ಲಿದೆ ಅಂತ ಮಾಹಿತಿ ಕೊಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅದರ ಆಚೆಗೆ ನನಗೆ ಇನ್ನೇನು ವಿಚಾರ ಇಲ್ಲ. ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ, ಇದು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ, ಮೈಸೂರಿಗೆ ಒಳ್ಳೆಯದಾಗಬೇಕು. ಅದೇ ರೀತಿಯಲ್ಲಿ ಮಂಡ್ಯ ಮತ್ತು ರಾಮನಗರದವರೆಗೂ ಕೂಡ ಅನುಕೂಲ ಆಗಬೇಕು. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶನ ಬಿಟ್ಟು ಬೇರೆ ನನಗೆ ಯಾವುದೂ ಇಲ್ಲ.